ಅವರು ಮಾತಾಡುವಾಗ ಅವ್ರ ಧ್ವನಿನೇ ಹೇಳುತ್ತೆ ಅವರು ಎಷ್ಟು ಅಸಹಾಯಕತೆಯಿಂದ ಬಳಲ್ತಾ ಇದ್ದಾರೆ. ಯಾರೂ ಕೂಡ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ವಲ್ಲ ಅನ್ನೋ ನೋವಿನಲ್ಲಿದ್ದಾರೆ ಅಂತ ಹೇಳಿ. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕದಿಂದ ಅನಾರೋಗ್ಯ ಉಂಟಾಗ್ತಾ ಇದೆ. ಉಗಾರ್ ಖುರ್ದ ಭಾಗದಲ್ಲಿ ಜನಜೀವನಕ್ಕೆ ಭಾರಿ ಹಾನಿ ಉಂಟಾಗ್ತಾ ಇದೆ. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕವನ್ನ ಬಂದ್ ಮಾಡಿಸಬೇಕು ಅನ್ನೋದು ಅಲ್ಲಿನ ಜನರ ಆಗ್ರಹ. ಉಗಾರ್ ಖುರ್ದ ಭಾಗದಲ್ಲಿ ಜನಜೀವನಕ್ಕೆ ಭಾರಿ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದಿಂದ ಜನರ ಜೀವಕ್ಕೆ ಕುತ್ತು. ಪುರಸಭೆ, ತಾಲೂಕು ಕಚೇರಿ, ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಅಧಿಕಾರಿಗಳೇ ಏನ್ ಮಾಡ್ತಿದ್ದೀರಿ? ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ನಿವಾಸಿ ಆರ್ಟಿಐ ಕಾರ್ಯಕರ್ತ ಸುನೀಲ್ ಉಲ್ಹಾಳೆ ಕಿಡಿಕಾರಿದ್ದಾರೆ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಸುನೀಲ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಇಷ್ಟು ಸಮಸ್ಯೆ ಅಲ್ಲಿನ ಜನರಿಗಾಗ್ತಾ ಇದೆ, ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಲ್ಲಿ ಕೆಟ್ಟ ವಾಸನೆ ಅಧಿಕಾರಿಗಳ ಮೂಗಿಗೆ ಬಡಿಯೋದಿಲ್ವಾ? ಕಪ್ಪು ನೀರು ಅಲ್ಲಿನ ಅಧಿಕಾರಿಗಳ ಕಣ್ಣಿಗೆ ಕಾಣೋದಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಸರ್, ಈ ಕೆನಾಲ್ ಘಟಕದಿಂದ ಈಗ 24 ಗಂಟೆವರೆಗೆ ಸತತವಾಗಿ ಇದು ಧ್ವನಿ ಪೊಲ್ಯೂಷನ್ ಅಂದ್ರೆ ವಾಯು ಮಾಲಿನ್ಯ ಆಗ್ತಾ ಇದೆ ಮತ್ತು ಶಬ್ದ ಮಾಲಿನ್ಯ ಆಗ್ತಾ ಇದೆ. ಹಾಗೂ ನಮ್ಮ ವೈನಿಯವರು ಈಗಾಗಲೇ ಆರೋಗ್ಯವನ್ನ ಕೆಡ್ತಾ ಇದೆ. ಇವರಿಗೆ ಸರಿಯಾಗಿ ನಿದ್ದೆ ಹತ್ತಂಗಿಲ್ಲ. ಆಮೇಲೆ ತುಂಬಾ ದುರ್ವಾಸನೆ ಬರ್ತದೆ. ಆಮೇಲೆ ಸತತವಾಗಿ 24 ಗಂಟೆವರೆಗೆ ಇದು ಶಬ್ದ ಮಾಲಿನ್ಯ ಆಗೋದ್ರಿಂದ ನಿದ್ದೆ ಸಹಿತ ಬರ್ತಾ ಇಲ್ಲ ಸರ್. ನಾನು ಹೇಳೋದಿಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್, ತಮಗೆ ನಾನು ಇದು ಗ್ಯಾರಂಟಿ ನ್ಯೂಸ್ ಅನ್ನೋಕ್ಕಿಂತಲೂ ಗ್ಯಾರಂಟಿ ದೇವ್ರು ಅಂತ ಹೇಳ್ತೀನಿ. ಇಲ್ಲಿವರೆಗೆ ಬಂದು ನೀವು ನಮ್ಮ ಆಲಿಕೆಯನ್ನು ನೀವು ಕೇಳ್ತಾ ಇದ್ದೀರಿ, ಅದಕ್ಕೆ ನಾನು ನಿಮಗೆ ಇದನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇದು ಇದು ಸರಿಯಾಗಿ ಇದು ಇಥೆನಾಲ್ ಘಟಕ ಏನದ ಇದು ಇಲ್ಲಿ ಸರಿಯಾಗಿಲ್ಲ. ಇದರಿಂದ ಬಹಳಷ್ಟು ಪರಿಸರ ಮಾಲಿನ್ಯ ಆಗ್ತಾ ಇದೆ ಸರ್. ಈಗಾಗಲೇ ನಾನು ಪುರಸಭೆಗಾಗಲಿ, ತಹಶೀಲ್ದಾರ್ ಆಫೀಸ್ಗಾಗಲಿ, ಯಾವುದು ಜಿಲ್ಲಾಧಿಕಾರಿ ಕಚೇರಿಗೆ ಆಗಲಿ ಅಥವಾ ಪರಿಸರ ಮಾಲಿನ್ಯಕ್ಕೆ ಸಾಕಷ್ಟು ಬಾರಿ ದೂರವನ್ನು ನೀಡಿದ್ವಿ. ಆದ್ರೂ ದೂರು ನೀಡಿದ್ರು ಸಹ ಇನ್ನೂವರೆಗೆ ಯಾವುದೇ ಅದರ ಬಗ್ಗೆ ಕಾನೂನಾತ್ಮಕ ಕ್ರಮ ಕೈಗೊಂಡಿರೋ ಬಗ್ಗೆ ಕಂಡು ಬಂದಿಲ್ಲ ಸರ್. ಆದ ಕಾರಣ ನಾವು ಇವತ್ತು ತಮ್ಮ ಗ್ಯಾರಂಟಿ ನ್ಯೂಸ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಪುರಸಭೆ ಅಧಿಕಾರಿಗಳಲ್ಲಿ ಸರ್ ಕೆಲವೊಂದು ಮಾಹಿತಿ ನಾವು ಕೇಳಿದ್ವಿ. ಅಲ್ಲಿ ಯಾವುದೇ ಎನ್ಒಸಿ ಆಗಲಿ ಅಥವಾ ಯಾವುದೇ ಪರ್ಮಿಷನ್ ಕೊಟ್ಟಿರೋದಿಲ್ಲ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಸರ್. ಅದೇ ನಮಗೆ ಗೊತ್ತಾಯಿಲ್ಲ, ಇದೇನು ಅಧಿಕಾರಿಗಳು ಅಥವಾ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಯಿಲ್ಲ. ಆ ಪುರಸಭೆಗೆ ತಾಕೀತಾದ್ರೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾನು ಈಗಾಗಲೇ ನಾನು ಹೋಗಿ ಅವ್ರಿಗೆ ಖುದ್ದಾಗಿ ನಾನು ಭೇಟಿಯಾಗಿ ಹೇಳಿನಿ. ಹಾಗೂ ಲಿಖಿತವಾಗೂ ನಾನು ಅವರಿಗೆ ಲೆಟರ್. ಇದು ಆರ್ಟಿಐ ಕಾರ್ಯಕರ್ತ ಸುನೀಲ್ ಅವರ ಮಾತು. ಏನೆಲ್ಲ ಸಮಸ್ಯೆ ಇದೆ ಅಂತ ಅವ್ರ ಬಾಯಿಂದಾನೆ ನೀವು ಕೇಳಿದ್ರಿ.